ಸುದ್ದಿ ನಮ್ಮದೇ, ಬ್ರೇಕಿಂಗ್ ನ್ಯೂಸ್. ಆ ಸುದ್ದಿಯ ಫಾಲೋ ಅಪ್ ಕೂಡ ನಮ್ಮದೇ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಯಾಂಡಲ್ವುಡ್ ನಲ್ಲಿ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಕಾಟೇರ ಟೀಮ್ಗೆ ಮತ್ತೊಂದು ಸಂಕಷ್ಟ ಎದುರಾಯ್ತಾ? ಏನಿದು ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಹೋಗೋಣ. ಕಾಟೇರ ಟೀಮ್ ಎಣ್ಣೆ ಪಾರ್ಟಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ನೋಟಿಸ್ ಕೊಟ್ಟಿದ್ದಕ್ಕೆ ಖಾಕಿ ಮೇಲೆ ಕೆರಳಿದ್ರ ರಾಕ್ಲೈನ್ ಅನ್ನುವಂಥ ಪ್ರಶ್ನೆ. ಈಗ ಇದು ನಾವೇ ಮೊದಲು ಬ್ರೇಕ್ ಮಾಡಿದಂಥ ಸುದ್ದಿ. ಮೆಗಾ ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಬ್ರೇಕಿಂಗ್ ನ್ಯೂಸ್ ಸ್ಯಾಂಡಲ್ವುಡ್ ನಲ್ಲಿ ಈಗ ಟೆನ್ಷನ್ ಅನ್ನ ಹುಟ್ಟಿಸಿದೆ. ಇನ್ನು ಜನವರಿ 3ಕ್ಕೆ ಜೆಟ್ಲಾಗ್ಗೆ ಪೊಲೀಸರು ಬಂದೇ ಇಲ್ಲ ಅಂತ ಹೇಳಿ ರಾಕ್ಲೈನ್ ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಅಡಿ ಮಾಡಿಕೊಡ್ತಾ ಇದೆ. ಪೊಲೀಸರ ಮೇಲಿನ ಕೋಪಕ್ಕೆ ಸುಳ್ಳು ಹೇಳಿದ್ರ ಪ್ರೊಡ್ಯೂಸರ್ ಅನ್ನುವಂತ ಪ್ರಶ್ನೆ. ಈಗ ಅಂದು 2 ಬಾರಿ ಜೆಟ್ಲಾಗ್ಗೆ ಬಂದಿದ್ದ ಸುಬ್ರಹ್ಮಣ್ಯ ನಗರ ಪೊಲೀಸರು 2 ಬಾರಿ ಬಂದಿದ್ರಂತೆ. ಮಧ್ಯರಾತ್ರಿ 12:45ಕ್ಕೆ ಭೇಟಿ ನೀಡಿ ಅಲ್ಲಿ ಬಾರ್ ಅನ್ನ, ರೆಸ್ಟೋರೆಂಟ್ ಅನ್ನ ಕ್ಲೋಸ್ ಮಾಡಿಸಿದ್ರು. ಬಳಿಕ ನಸುಕಿನ ಜಾವ 3:30ರ ಸುಮಾರಿಗೆ ಮತ್ತೊಮ್ಮೆ ಭೇಟಿಯನ್ನ ಕೊಟ್ಟಿದ್ರು. ಅಂದಿನ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇರಬಹುದು. ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಸಿಸಿಟಿವಿ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಸುಕಿನ ಜಾವ 3:30ರ ಸುಮಾರಿಗೆ ಮತ್ತೊಮ್ಮೆ ಭೇಟಿ ಕೊಟ್ಟಿದ್ರು. ಆದರೂ ಕೂಡ ನೋಟಿಸ್ ಕೊಟ್ಟಿದ್ದಕ್ಕೆ ಖಾಕಿ ಮೇಲೆ ಕೆರಳಿದ್ರ ರಾಕ್ಲೈನ್ ವೆಂಕಟೇಶ್ ಅನ್ನುವಂಥ ಪ್ರಶ್ನೆ. ಯಾಕೆ ಜನವರಿ 3ಕ್ಕೆ ಜೆಟ್ಲಾಗ್ಗೆ ಪೊಲೀಸರು ಬಂದೇ ಇಲ್ಲ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ರು. ಮತ್ತೊಂದು ಕಡೆ ಪೊಲೀಸರ ಮೇಲಿನ ಕೋಪಕ್ಕೆ ಇವರು ಸುಳ್ಳು ಹೇಳಿದ್ರು. ಹಾಗಾದ್ರೆ ಪ್ರೊಡ್ಯೂಸರ್ ಅವ್ರ ಮೇಲಿದ್ದಂಥ ಕೋಪಕ್ಕೆ ಹಾಗಾದ್ರೆ ಈ ರೀತಿ ಹೇಳಿದ್ರಾ? ಈ ರೀತಿಯಾದಂಥ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ಹಾಗಾದ್ರೆ ಸಿಸಿಟಿವಿ ದೃಶ್ಯದಲ್ಲಿ ಏನಿದೆ? ಸಿಸಿಟಿವಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಜೆಟ್ಲ್ಯಾಗ್ನ ಹೊರಭಾಗ. ರಾತ್ರಿ 12:40ಕ್ಕೆ ಜೆಟ್ಲ್ಯಾಗ್, ಅದು ರೆಸ್ಟೋರೆಂಟ್, ಅದು ಗ್ರಾಹಕರನ್ನ ಪೊಲೀಸ್ನವರು ಹೊರ ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸ್ಟಾರ್ಗಳ ಬಗ್ಗೆಯೂ ಕೂಡ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ದಾರೆ. ಸಿನಿಮಾ ಮೀಟಿಂಗ್ ಅಂತೇಳಿ ಸಿಬ್ಬಂದಿ ಹೇಳಿದ್ದಾರೆ. 20 ನಿಮಿಷದ ನಂತರ ಹೋಗ್ತಾ ಇರತ್ತ ಸಿಬ್ಬಂದಿ. ಈ ರೀತಿಯಾದಂಥ ಘಟನೆಗಳು ನಡೆದಿದೆ. ಆದರೆ ರಾಕ್ಲೈನ್ ವೆಂಕಟೇಶ್ ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟಿದ್ರು ಜೆಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು. ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ತಕ್ಷಣ ಕೇಳೋದು ಯಾರು ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸವರಲ್ಲಿ ಯಾರು ಬಂದು ನಮ್ಮನ್ನು ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಹೇಳಿಲ್ಲ, ನಮ್ಗೆ ಕೊಟ್ಟಿಲ್ಲ. ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಇಷ್ಟೇ ನಡೆದಿತ್ತು. ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲುಪಾಗಲೇಬೇಕು. ಎರಡನೇ ಮಾತಿಲ್ಲ. ನೋಡಿ, ವಿಚಾರಣೆಗೆ ಅಂತ ಹಾಜರಾದ ಬಳಿಕ ಯಾರು ಕೂಡ ಮಾತಾಡೋದಿಲ್ಲ. ಮಾತಾಡಿ ಅಂತ ಪ್ರಶ್ನೆ ಮಾಡ್ತೀವಿ ಏನಾಯಿತು ಅವತ್ತು ಅಂತೇಳಿ, ಆದರೆ ಯಾರು ಕೂಡ ಮಾತಾಡೋದಿಲ್ಲ. ಕೇವಲ ರಾಕ್ಲೈನ್ ವೆಂಕಟೇಶ್ ಅವರು ಮಾತ್ರ ಮಾತಾಡ್ತಾರೆ. ಅದೇ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಮಾತಾಡಿ ಅಂತ ಕೇಳಿದಾಗ ಬೇರೆದ್ದೇ ಉತ್ತರ ಕೊಡ್ತಾರೆ ಅವರು. ನಮ್ಮ ರಿಪಬ್ಲಿಕ್ ಟೀಮ್ ಅವರ ನಿವಾಸದ ಬಳಿ ಅವರ ಪ್ರತಿಕ್ರಿಯೆಗೆ ಅಂತ ಹೋದಾಗ ಅಲ್ಲಿ ಏನಾಯಿತು ಅನ್ನೋದು ನಮ್ಮ ರಿಪೋರ್ಟರ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ನೋಡಿ, ಪೊಲೀಸರನ್ನ ಟಾರ್ಗೆಟ್ ಮಾಡಿದ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ದೃಶ್ಯಾವಳಿಯಲ್ಲಿ ಏನಿದೆ? ಬಾರ್ ಕೌಂಟರ್ ಕ್ಲೋಸ್ ಮಾಡಿದಾಗ ಹೇಳಿಕೆ ಕೊಟ್ಟಿದ್ರಲ್ವಾ, ಗ್ರಾಹಕರನ್ನ ಹೊರಕ್ಕೆ ಕಳಿಸುವಂತ ಪೊಲೀಸರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ಸ್ಟಾರ್ಗಳ ಬಗ್ಗೆ ಕೂಡ ಸಿಬ್ಬಂದಿಗೆ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಆಗ ಸಿಬ್ಬಂದಿ ಯಾವಾಗ 12:34 ಸಂದರ್ಭದಲ್ಲಿ ನೋಡಿ, ಇನ್ನೂ 1 ಗಂಟೆ ಆಗಿರೋದಿಲ್ಲ, ಏನಾಗ್ತದೆ ಒಳಗಡೆ ಅಂತ ಪ್ರಶ್ನೆ ಮಾಡ್ತಾರೆ, ಹೋಗ್ತಾರೆ. ಆದರೆ ರಾಕ್ಲೈನ್ ವೆಂಕಟೇಶ್ ಅವರು ಹೇಳ್ತಾರೆ ಪೊಲೀಸರು ಬಂದೇ ಇರಲಿಲ್ಲ ಅಂತೇಳಿ. ರಾಕ್ಲೈನ್ ವೆಂಕಟೇಶ್ ಅವರೇ, ನೀವು ಯಾಕೆ ಪೊಲೀಸರ ಮೇಲೆ ಇಂಥ ಒಂದು ಗಂಭೀರ ಆರೋಪ ಮಾಡಿದ್ರಿ? ನೋಡಿ, ನಾವು ತೋರಿಸ್ತಾ ಇದ್ವಿ ದೃಶ್ಯಾವಳಿ. ಪೊಲೀಸರ ಮೇಲೆ ಸುಮ್ಮನೆ ಆರೋಪ ಮಾಡಬೇಡಿ. ಅವ್ರು ಬಂದು ಅವ್ರ ಕೆಲಸ ಮಾಡಿ ಹೋಗಿದ್ದಾರೆ. 1 ಗಂಟೆವರೆಗೂ ಟೈಮ್ ಇತ್ತು, ನೀವು ಮುಗಿಸ್ತೀರಾ ಅನ್ಕೊಂಡು ಅಲ್ಲಿ ಹೋಗಿದ್ದಾರೆ.
ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡಬೇಡಿ. ಸೆಲೆಬ್ರಿಟಿಗಳ ಬರ್ತ್ಡೇ ಆದಾಗ ಇಡೀ ರಾತ್ರಿ ಮನೆ ಕಾಯೋದು ಪೊಲೀಸರು. ಅಭಿಮಾನಿಗಳು ದೊಂಬಿ ಹೇಳದಂತೆ ಅವರನ್ನ ಸುರಕ್ಷಿತವಾಗಿ ಕ್ಯೂನಲ್ಲಿ ಬರುವಂತೆ ಸೂಚನೆ ಕೊಡೋದು ಕೂಡ ಪೊಲೀಸರು. ಸೆಲೆಬ್ರಿಟಿಗಳತ್ತ ಅಭಿಮಾನಿಗಳು ಮುಗಿಬಿದ್ದಾಗ ಅದನ್ನು ತಡೆಯೋದು ಕೂಡ ಪೊಲೀಸರು. ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಆರೋಪ ಮಾಡಬೇಡಿ. ನೋಡಿ, ನಾವು ತೋರಿಸ್ತಾ ಇದೀವಿ ನಿಮಗೆ. ನಾವು ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ರಾಕ್ಲೈನ್ ವೆಂಕಟೇಶ್ ಅವರೇ, ನಿಮ್ಮ ಹೇಳಿಕೆನ ವಾಪಸ್ ತಗೋಬೇಕು. ಪೊಲೀಸರು ಬಂದಿಲ್ಲ ಅಂತ ಹೇಳೋದಲ್ಲ, ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. ಅವತ್ತಾಗಿರೋದು ಹೌದು, ಪೊಲೀಸರು ಬಂದಿರೋದು ಕೂಡ ಹೌದು, ನಿಜ. ಪೊಲೀಸರು ಹಗಲು ರಾತ್ರಿ ಕೆಲಸ ಮಾಡ್ತಿರ್ತಾರೆ. ಕೇವಲ ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗಬಾರ್ದು. ಪೊಲೀಸರ ಮೇಲೆ ಇಂಥ ಒಂದು ಆರೋಪ ಮಾಡೋದು ಸರಿಯಲ್ಲ. ವಿತ್ ಟೈಮಿಂಗ್ಸ್ ನಾವು ತೋರಿಸ್ತಾ ಇದ್ದೀವಿ. ರಾಕ್ಲೈನ್ ವೆಂಕಟೇಶ್ ಅವರೇ ನೋಡಿ, ಬರ್ತಾರಲ್ಲಿ ಪೊಲೀಸ್ ಅಧಿಕಾರಿ ಬರ್ತಾರೆ. ಏನಾಗ್ತಿದೆ ಅಂತೇಳಿ ಸಿಬ್ಬಂದಿನ ಪ್ರಶ್ನೆ ಮಾಡ್ತಾರೆ. ನೋಡಿ, 12:49 ಹೊರಭಾಗದ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ರಿ. ಆ ಮಾರ್ಕ್ ಮಾಡ್ತಾ ಇದೀವಿ ಟೈಮಿಂಗ್ಸ್ ಅನ್ನು ನೋಡಿ. ನಿಮಗೆ ನೋಟಿಸ್ ಕೊಟ್ಟರು, ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರನ್ನ ಟಾರ್ಗೆಟ್ ಮಾಡ್ತೀವಿ. ಆಮೇಲೆ ದರ್ಶನ್ ಪರ ವಕೀಲರು ಹೇಳ್ತಾರೆ, ಯಾರದ್ದೋ ಮನೆಯ ನಾಯಿ ಕಚ್ಚಿದ್ರೆ ದರ್ಶನ್ ಅವ್ರನ್ನ ಕರೆಸ್ತಾರೆ ಅಂತೇಳಿ. ದರ್ಶನ್ ಅವ್ರದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ತಪ್ಪಿಲ್ಲ ಅಂತಲ್ಲ. ನೋಡಿ, ಅವರದ್ದೇ ಮನೆ ನಾಯಿ ಕಚ್ಚಿದಾಗ ದೂರು ಕೊಟ್ಟಾಗ ಪೊಲೀಸರು ಅದನ್ನು ತನಿಖೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇಲ್ಲೂ ಅಷ್ಟೇ, ಸಾರ್ವಜನಿಕರು ದೂರು ಕೊಟ್ಟಾಗ ಪೊಲೀಸರು ಅಲ್ಲಿ ದೂರು ಕೊಡೋದಿಲ್ಲ. ಅದೊಂದು ಸುದ್ದಿಯನ್ನು ಕೂಡ ಹೇಳ್ತೀವಿ ನೋಡಿ. ಅಲ್ಲಿ ಎಲ್ಲೋ ಒಂದು ಕಡೆ ರಾಬ್ರಿ ಅಟೆಂಪ್ಟ್ ಆಗಿರುತ್ತೆ. ಅದನ್ನ ಅಂತ ಹೇಳಿ ನೋಡೋದಕ್ಕೆ ಅಂತ ಹೋದಾಗ ಆ ಸಂದರ್ಭದಲ್ಲಿ ಕ್ರೌಡ್ ಇರೋದು ಗೊತ್ತಾಗಿ ಏನಾಗ್ತಾ ಇದೆ ಒಳಗೆ ಅಂತ ಬಂದು ನೋಡೋದು ಪೊಲೀಸರು. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಕೂಡ ಪೊಲೀಸರನ್ನೇ ಪ್ರಶ್ನೆ ಮಾಡೋದು. ಏನು ಮಾಡ್ತಾ ಇದ್ರಿ ಪೊಲೀಸ್ನವರೇ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಮಾದೇಶ್, ರಾಕ್ಲೈನ್ ವೆಂಕಟೇಶ್ ಅವರು ಪೊಲೀಸರನ್ನ ಟಾರ್ಗೆಟ್ ಮಾಡಿದ್ರ? ಯಾಕೆ ಪ್ರಶ್ನೆ ಉದ್ಭವ ಆಗಿದೆ ಅಂತಂದ್ರೆ ಪೊಲೀಸರು ಅಲ್ಲಿಗೆ ಬಂದೇ ಇರಲಿಲ್ಲ ಅಂತೇಳಿ ನಮ್ಮ ಹತ್ರ ಇದೆ ಎಸ್ತಿದ್ದ ದೃಶ್ಯಾವಳಿ. ಏನಾಯ್ತು ಅವತ್ತು? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಅವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಸ್ಟಾರ್ಗಳು ಕೂಡ ವಿಚಾರಣೆಗೆ ಬಂದು ಹಾಜರಾಗಿರ್ತಾರೆ. ಹಾಜರಾದಂಥ ಸಂದರ್ಭದಲ್ಲಿ ಹೊರಗಡೆ ಬಂದಾದ್ಮೇಲೆ ನಾವು ಕೂಡ ಕೇಳ್ತೀವಿ ಅವ್ರಿಗೆ, ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಏನೆಲ್ಲ ಆಯಿತು ಸರ್, ಮತ್ತೆ ಅವತ್ತಿನ ಘಟನೆ ಅಂದ್ರೆ ನಿಜಕ್ಕೂ ಕೂಡ ನೀವು ಪಾರ್ಟಿ ಮಾಡಿದ್ರಾ ಇಲ್ವಾ ಏನೋ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ರಾಕ್ಲೈನ್ ವೆಂಕಟೇಶ್ ಅವರು ಪದೇ ಹೇಳ್ತಿದ್ರು, ನಾವು ಬರೀ ಬಂದಿದ್ವಿ, ಊಟ ಮಾಡ್ಕೊಂಡು ಹೋಗಿದ್ವಿ. ಸಾಮಾನ್ಯವಾಗಿ ಇದು ಒಂದು ನಾರ್ಮಲ್ ಆಗಿ ಯೋಚನೆ ಮಾಡಿದ್ರೆ ಪಬ್ಗೆ ಹೋಗಿ ಯಾರಾದರೂ ಊಟ ಮಾಡ್ತಾರಾ ಅನ್ನೋಂಥದ್ದು ಮೇಲ್ನೋಟಿನ ಪ್ರಶ್ನೆ. ಆದರೆ ಅವತ್ತು ಓಕೆ, ಒಂದು ಸಿನಿಮಾದ ಸಕ್ಸಸ್ ಪಾರ್ಟಿ ಆಗುತ್ತೆ, ಅಲ್ಲಿ ಹೋಗ್ತಾರೆ, ಊಟ ಮಾಡ್ತಾರೆ, 1 ಗಂಟೆವರೆಗೂ ಪಾರ್ಟಿ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನು ಹೇಳ್ಕೋಬೋದಾಗಿತ್ತು. ಅದು ಅವರ ಒಂದು ಡಿಫೆಂಡ್ ಮಾಡ್ಕೊಳ್ಳುವಂಥ ಕರ್ತವ್ಯ ಆಗಿರ್ಬೋದು. ಆದರೆ ಅವತ್ತು ಪೊಲೀಸರು ಅವರ ಕೆಲಸ ಮಾಡಿರ್ತಾರೆ. ಒಟ್ಟು 3 ಬಾರಿ ಅವತ್ತಿನ ಗಸ್ತು ಸಿಬ್ಬಂದಿ ಆ ಒಂದು ಜೆಟ್ಲಾಗ್ಗೆ ಹೋಗಿ ಕ್ಲೋಸ್ ಮಾಡಿಸುವಂಥ ಯತ್ನಕ್ಕೆ ಮುಂದಾಗಿರ್ತಾರೆ. ನಾವು ಕ್ಲಿಯರ್ ಕಟ್ಟಾಗಿ ವಿತ್ CCTV ವಿಜುವಲ್ಸ್ ತೋರಿಸಿದ್ದೀವಿ ನಾಗೇಂದ್ರ ಬಾಬು ಅವರೇ. ಈಗಾಗಲೇ ಅದರಲ್ಲಿ 12:49ಕ್ಕೆ ನೇರವಾಗಿ ಹೊರಗಡೆ ಹೋಗಿ ಜೆಟ್ಲಾಗ್ ಪಬ್ಬನ್ನು ಕ್ಲೋಸ್ ಮಾಡಿಸುವಂಥ ಕೆಲಸನೂ ಮಾಡಿರ್ತಾರೆ. ಈ ವೇಳೆ ಒಳಗಡೆ ಯಾರೆಲ್ಲ ಇದ್ದಾರೆ ಅನ್ನಂತೇಳಿ ಅಲ್ಲಿನ ಸಿಬ್ಬಂದಿಗೆ, ಪ್ರಶಾಂತ್ ಅಂತೇಳಿ ಈಗ ಆಲ್ರೆಡಿ ಅಲ್ಲಿ ಮ್ಯಾನೇಜರ್ ಏನಿದ್ರು ಅವರನ್ನು ಅವತ್ತಿನ ಸಿಬ್ಬಂದಿ ಕೇಳಿರ್ತಾರೆ, ಇಷ್ಟೊತ್ತವರೆಗೂ ಕೂಡ ಯಾಕೆ ಓಪನ್ ಮಾಡಿದರೆ 1 ಗಂಟೆ ಕ್ಲೋಸ್ ಇದೆ ಅಂತೇಳಿ. 12:49ರಿಂದ 1 ಗಂಟೆ ಒಳಗಡೆ ಕ್ಲೋಸ್ ಮಾಡೋದಕ್ಕೆ ಅಲ್ಲಿ ಇನ್ಫಾರ್ಮೇಷನ್ನ ಇದು ಮಾಡ್ತಾರೆ. ಅಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಒಳಗಡೆ ಯಾರೆಲ್ಲ ಇದ್ದಾರೆ ಅಂತ ಕೇಳಿದಾಗ ಹೊರಗಡೆ ದರ್ಶನ್ ಅವರ ಕಾರ್ಗಳಾಗಿರ್ಬೋದು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಕಾರ್ಗಳೆಲ್ಲ ನಿಂತಿರುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ. ಆದರೆ ಇಲ್ಲ ಸರ್, ಪಾರ್ಟಿ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗಿದೆ, ಎಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ವಿ, ಆದರೆ ಸಿನಿಮಾ ಒಂದರ ವಿಚಾರವಾಗಿ ನಾವು ಒಳಗಡೆ ಮಾತಾಡಬೇಕಾಗಿದೆ, ಇದು ನಮ್ಮ ಪ್ರೈವೇಸಿ ಅಂತೇಳಿ ಅವತ್ತು ಜೆಟ್ಲಾಗ್ನವರು ಬಂದು ಅವತ್ತಿನ ಗಸ್ತು ಸಿಬ್ಬಂದಿ ಅವ್ರಿಗೆ ಹೇಳಿ ಕಳಿಸಿರ್ತಾರಂತೆ. ಅದಾದಮೇಲೆ ಮತ್ತೆ 3:30ಕ್ಕೆ ಅಂದರೆ ಈ ಒಂದು 1 ಗಂಟೆಗೆ ಅವ್ರೇನು ಜೆಟ್ಲಾಗ್ ಪಬ್ಬನ್ನು ಕ್ಲೋಸ್ ಮಾಡಿ ಹೋಗ್ತಾರೆ. ಅದಾದಮೇಲೆ ಅವರಿಗೆ ಕಂಟ್ರೋಲ್ ರೂಮಿಂದ ಒಂದು ಕರೆ ಬಂದಿರುತ್ತೆ, ಎಲ್ಲೋ ಒಂದು ಕಡೆ ರಾಬರಿ ಅಟೆಂಪ್ಟ್ ಆಗಿದೆ ಅಂತೇಳಿ ಒಂದು ಕರೆ ಬಂದಿರುತ್ತೆ. ಆ ಒಂದು ಕೇಸನ್ನು ಅಟೆಂಡ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಕೇಸ್ ಮುಗಿಸೋಷ್ಟರಲ್ಲಿ ಮತ್ತೆ ಈ ಕಡೆಯಿಂದ ಕಾಲ್ ಬಂದಿರುತ್ತೆ, ಅಲ್ಲಿ ಕೆಳಗಡೆ ಒಂದಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ಈ ಒಂದು ಸಂದರ್ಭದಲ್ಲಿ
ಮತ್ತೆ ಅಲ್ಲಿಗೆ ಪೊಲೀಸ್ ಸಿಬ್ಬಂದಿ ಹೋಗ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ, ಅಲ್ಲಿ ಇದ್ದಂಥ ಕ್ಲೌಡನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ 1 ಗಂಟೆಗೆ ಹೋಗಿ ಪೊಲೀಸರು ಅಲ್ಲಿ ಎಚ್ಚರಗೊಳಿಸಿರ್ತಾರೆ, ಅವರನ್ನು ಕಳಿಸಿ ಅಂತ ಹೇಳಿರ್ತಾರೆ. ಈಗ ಇವರು ಅಲ್ಲಿ ಹೋಗಿ ಓಕೆ, ಅಲ್ಲಿ ಸಕ್ಸಸ್ ಪಾರ್ಟಿ 1 ಗಂಟೆವರೆಗೂ ಮಾಡಿರ್ತಾರೆ, ಅದಾದಮೇಲೆ ಸಿನಿಮಾ ಮಾತುಕತೆ ಆಗಿರುತ್ತೆ. ಈ ರೀತಿಯಾದಂಥ ತೊಂದರೆಗಳು ಆಗ್ತವೆ ಅಂತಲೇ ಪೊಲೀಸರು ಅವತ್ತು ಹೋಗಿ ಸೂಚನೆಯನ್ನು ನೀಡಿರ್ತಾರೆ. ಇಲ್ಲಿ ಎಲ್ಲೊಂದು ಕಡೆ ಮೇಲ್ನೋಟಿಗೆ ನೋಡ್ತಿದ್ರೆ ಅವತ್ತು ನಿಜಕ್ಕೂ ಕೂಡ ಇವರು ನಿರ್ಲಕ್ಷ್ಯ ಮಾಡಿದ್ದು ಮೇಲ್ನೋಟಿಗೆ ಕಂಡು ಬರುತ್ತೆ. ಇದೆಲ್ಲವೂ ಕೂಡ ಆದರೂ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ ಪೊಲೀಸರೇ ಅವತ್ತು ಬಂದಿಲ್ಲ ಅಂತ. ಹಾಗಾದರೆ CCTVಯಲ್ಲಿ ಇರೋದು ಯಾರು? ನಾವು ಕೂಡ ಪ್ರಶ್ನೆ ಮಾಡ್ತೀವಿ. ತಮಗೆ ನೋಟಿಸ್, ಈಗ ತನಿಖೆ ಆ್ಯಂಗಲ್ನಲ್ಲಿ ನೋಟಿಸ್ ಕೊಡೋದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವಿಚಾರವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅದು ಪೊಲೀಸರ ಕರ್ತವ್ಯ. ಅವರ ಕರ್ತವ್ಯನ ಅವತ್ತು ಮಾಡಿದ್ರು, ಇವಾಗಲೂ ಕೂಡ ಅದನ್ನು ಮಾಡ್ತಿದ್ದಾರೆ. ಅಲ್ಲಿ ಏನೋ ಒಂದು ವೇಳೆ ಸಿಬ್ಬಂದಿಯ ನಿರ್ಲಕ್ಷ್ಯ ಇದ್ದರೆ ಅದರ ವಿಚಾರವಾಗಿಯೂ ಕೂಡ ACP ಮಲ್ಲೇಶ್ ಅವರಿಂದ ತನಿಖೆ ಕೂಡ ನಡೀತಿದೆ. ಅದರ ರಿಪೋರ್ಟ್ ಕೂಡ ಕೇಳಿದ್ದಾರೆ ಈಗಾಗಲೇ ಕಮಿಷನರ್. ಆದರೆ ಈ ಒಂದು ವಿಚಾರವಾಗಿ ಪೊಲೀಸರೇ ಬಂದಿಲ್ಲ ಅಂತೇಳಿ ಯಾಕೆ ರಾಕ್ಲೈನ್ ವೆಂಕಟೇಶ್ ಅವರು ಸುಳ್ಳು ಹೇಳಿದ್ರು ಅನ್ನೋದು ಸದ್ಯಕ್ಕೆ ಮೂಡ್ತಿರುವಂಥ ಪ್ರಶ್ನೆ. ಎಲ್ಲೋ ಒಂದು ಕಡೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ಇಡೀ ತಂಡವನ್ನು ಪೊಲೀಸ್ ಠಾಣೆವರೆಗೂ ಕರೆಸಿದ್ದಾರೆ ಅನ್ನೋಂಥ ಒಂದು ಕಾರಣಕ್ಕೆ ಈ ರೀತಿ ಎಲ್ಲೊಂದು ಕಡೆ ಪೊಲೀಸರ ವಿರುದ್ಧ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ನಾಗೇಂದ್ರ ಬಾಬು, ಈಗ ನೋಡಿ, ಕಮಿಷನರ್ ಅವರು ಕೂಡ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿದ್ದಾರೆ. ಮದೇಶ್, ನಾವು ಕೂಡ ಗಮನಿಸಿದ್ವಿ, ಕ್ರೈಮ್ ರಿಪೋರ್ಟರ್ ಆಗಿ ನೀವು ಕೂಡ ಗಮನಿಸಿದ್ರಿ ಪೊಲೀಸರ ಕಷ್ಟ ಎಂಥದ್ದು ಅಂತೇಳಿ. ಹಗಲು ರಾತ್ರಿ ಅನ್ನದೇ ಕುಟುಂಬದವರನ್ನ ಬಿಟ್ಟು ನೋಡಿ, ಪೊಲೀಸರಿಗೆ ತಲೆ ಕೆಟ್ಟಿತ್ತ ಸುಖ ಸುಮ್ಮನೆ ಅವರಿಗೆ ನೋಟಿಸ್ ಕೊಟ್ಟು ಕರ್ಸೋದಕ್ಕೆ 3 ಗಂಟೆವರೆಗೂ ಮಾಡ್ತಾ ಇದ್ರು. ಏನು ಮಾಡ್ತಾ ಇದ್ರಿ ಅಂತೇಳಿ ಪ್ರಶ್ನೆ ಮಾಡುವ ಸಲುವಾಗಿ ಅಲ್ವಾ ಅವ್ರು ಕರೆಸಿದ್ದು? ಯಾಕೆ ಇಂಥ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ? ತಿಳಿದು ಯಾಕೆ ಪೊಲೀಸರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿ ಅನ್ನೋದೇ ಪ್ರಶ್ನೆ. ಮಾದೇಶ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈ ದರ್ಶನ್ ಅವರು ಇದ್ದಾರೆ, ಇವರದ್ದೇ ಅವರ ಬರ್ತ್ಡೇ ಸಂದರ್ಭದಲ್ಲಿ ಅವರ ಮನೆ ಸುತ್ತಮುತ್ತಲೂ ಕೂಡ ಯಾವ ರೀತಿ ದೃಶ್ಯ ಇರುತ್ತೆ ಅಂತೇಳಿ ಅವತ್ತಿನ ದಿನವನ್ನು ನಾವು ಕೂಡ ಲೈವ್ ರಿಪೋರ್ಟ್ ಮಾಡ್ತೀವಿ. ಅವತ್ತಿನ ದಿನ ಆ ಒಂದು ಕ್ಲೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕಷ್ಟಪಟ್ಟಿರ್ತಾರೆ. ಜೊತೆಗೆ ಇವ್ರದ್ದು ಯಾವುದೇ ಸಿನಿಮಾ ಆಗಿರ್ಬೋದು, ಅವತ್ತೇ ಘಟನೆ ನಡೆದಿದೆಯಲ್ಲ, ಈ ಒಂದು ಕಾಟೇರ ಸಿನಿಮಾದ ಸೆಲೆಬ್ರಿಟಿ ಶೋ ಅಂತ ಹೇಳಿದ್ರಲ್ಲ, ಅವತ್ತು ಆ ಒಂದು ಸೆಲೆಬ್ರಿಟಿ ಶೋ ಆಯೋಜನೆ ಮಾಡಿದಾಗಲೂ ಕೂಡ ಈ ಒಂದು ಪೊಲೀಸರ ಭದ್ರತೆ ಇವ್ರಿಗೆ ಬೇಕಿತ್ತು. ಅಲ್ಲಿ ಬಂದಿದ್ರು, ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಿ ಕಳಿಸಿದ್ರು. ಆದರೆ ಇವ್ರು ಹೋಗಿ ತಪ್ಪು ಮಾಡಿದ್ರು ಕೂಡ, ಅಂದರೆ ಲೇಟ್ ನೈಟ್ವರೆಗೂ ಆ ಪಬ್ನಲ್ಲಿ ಇರೋದು ನಿಜ ಇದೆ, ಅಲ್ಲಿ CCTV ಇದೆ. ಆ ಪಬ್ ಓನರ್ ಕೂಡ ಯಾರೂ ಅಲ್ಲ, ಇವರು ಫ್ಯಾಮಿಲಿ ಫ್ರೆಂಡೇ. ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿಗಳಿದ್ದು ಕೂಡ, ವಿಡಿಯೋ ಫುಟೇಜ್ ಸಾಕ್ಷಿಗಳಿದ್ರು ಕೂಡ ಎಲ್ಲ ಒಂದು ಕಡೆ ಪೊಲೀಸರನ್ನು ಯಾಕೆ ಇವರು ಈ ರೀತಿಯಾದಂಥ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ? ತಮ್ಮ ಮೇಲಿನ ಬಂದಿರುವಂಥ ಆರೋಪವನ್ನು ಮುಚ್ಕೊಳ್ಳೋದಕ್ಕೆ ಪೊಲೀಸರ ವಿರುದ್ಧ ಯಾಕೆ ಇವರು ಹೋಗ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ರಾಕ್ಲೈನ್ ವೆಂಕಟೇಶ್ ಅವರೇ ಉತ್ತರ ಕೊಡಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.